Hi, hello. Welcome back to again your YouTube classes. Today in this class, we learn about the continuation part of the direct and indirect speech. Okay. So ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಅಂದ್ರೆ ಏನು, ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ಇಟ್ ಇಸ್ ಆಲ್ಸೋ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್, ಹೌದಾ? ಅಂಡ್ ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ಒಂದು ವಾಕ್ಯವನ್ನ ಆಲ್ ಟೆನ್ಸಸ್ಗೆ ಡೈರೆಕ್ಟ್ ಟು ಇಂಡೈರೆಕ್ಟ್ ನಾನು ಬಿಡಿಸ್ತಾ ಬಂದಿದ್ದೆ, ಹೌದಾ? ಕೊಟ್ಟಿದ್ದೆ ನಿಮಗೆ ನಾನು ಟೆನ್ಸಸ್ ಅನ್ನ ಹೇಗೆ ಚೇಂಜ್ ಮಾಡಬೇಕು, ಆಮೇಲೆ ರಿಪೋರ್ಟೆಡ್ ವರ್ಬ್ ಅನ್ನ ಹೇಗೆ ಬಳಸಬೇಕು, ಸೇಡ್ ಇದ್ರೆ ಸೇಡ, ಸೇಡ್ ಟು ಇದ್ರೆ ಟೋಲ್ಡ್, ಸೇ ಇದ್ರೆ ಸೇ, ಸೇಜ್ ಇದ್ರೆ ಸೇಜ್, ಇವೆಲ್ಲವನ್ನು ಹೇಳಿದ್ದೆ ನಿಮ್ಗ. ಜೊತೆಗೆ ಪ್ರನೌನ್ಗಳನ್ನು ಕೂಡ ನಾನು ನಿಮ್ಗ ಚೇಂಜ್ ಮಾಡಿ ಕೊಟ್ಟಿದ್ದೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್ಸ್ ಅಂಡ್ ಪ್ಲೂರಲ್ಸ್ ಗಳನ್ನ. ಬಟ್ ಇಲ್ಲಿ ಕೆಲವೊಬ್ರು ಸರ್ ನಮ್ಗೆ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ, ಇನ್ನೊಂದು ಸೆಂಟೆನ್ಸ್ ಅನ್ನ ಏನಪ್ಪಾ ಅಂದ್ರೆ ನಮ್ಗೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಿ ನಮ್ಗೆ ಏನಪ್ಪಾ ಅಂದ್ರ ತಿಳಿಸ್ರಿ ಸರ, ಇನ್ನೊಂದು ಸೆಂಟೆನ್ಸ್ ಅನ್ನ ಆಲ್ ಟೆನ್ಸ್ಗೆ ಬಿಡಿಸ್ರಿ ಅಂತ ಕೇಳಿದಾಗ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನೊಂದು ಸೆಂಟೆನ್ಸ್ ಅನ್ನ ಅಥವಾ ಇನ್ನೊಂದು ಸೆಂಟೆನ್ಸ್ ಏನಪ್ಪಾ ಅಂದ್ರೆ ನಾನು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ಬಿಡಿಸ್ಕೊಡ್ತೀನಿ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ, ಓಕೆನಾ? ಹಾಗಾದ್ರೆ ನೋಡ್ರಿ, ಪ್ರನೌನ್ ಕೂಡ ಹೇಗೆ ಚೇಂಜ್ ಆಗ್ತಾವಂತ ಅದನ್ನು ಕೂಡ ಹೇಳ್ತಾ ಬರ್ತೀನಿ ನೋಡ್ರಿ. ಹಾಗಾದ್ರೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾನು ಒಂದು ಸೆಂಟೆನ್ಸ್ ನ ಡಿಫರೆಂಟ್ ಪ್ರನೌನ್ಗಳನ್ನ ತಗೊಂಡು ಸೆಂಟೆನ್ಸ್ ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ಟೆನ್ಸ್ ಅಲ್ಲಿ ಚೇಂಜ್ ಮಾಡಿ ಬಿಡಿಸ್ತಾ ಬಂದಿನಿ. ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ, ಹೇಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಾಗ್ತಾ ಬರ್ತೈತಿ. ಇನ್ನೊಂದು, ಇದು ಅರ್ಥ ಆಗ್ಬೇಕಂದ್ರ ಪ್ರೀವಿಯಸ್ ಡೈರೆಕ್ಟ್ ಇಂಡೈರೆಕ್ಟ್ ಏನು ವಿಡಿಯೋ ಇದೆಯಲ್ಲ ಅದನ್ನ ನೋಡಿದ್ರೆ ಇದು ಬಹಳ ಬೇಗ ಅರ್ಥ ಆಗುತ್ತೆ, ಓಕೆನಾ? ನೋಡಿಲ್ಲಪ್ಪ ಅಂದ್ರೆ ಫಸ್ಟ್ ಆ ಕ್ಲಾಸ್ ಹೋಗಿ ನೋಡ್ರಿ, ಇಲ್ಲಿ ಮೇಲ್ಗಡೆ ನಾನು ನಿಮಗೆ ಲಿಂಕ್ ಕೊಡ್ತೀನಿ, ಆ ಕ್ಲಾಸ್ ನೋಡಿ ಬಂದು ಈ ಕ್ಲಾಸ್ ನೋಡ್ರಿ, ಬಹಳ ಬೇಗ ಅರ್ಥ ಆಗುತ್ತೆ, ಓಕೆನಾ? ಹಾಗಾದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡಿ, ಬಹಳ ಸಿಂಪಲ್ ಐತಿ. ಈಗ ಹಿ ಸೆಡ್ ಐ ಲರ್ನ್ ಇಂಗ್ಲಿಷ್ ಗ್ರಾಮರ್ ಅಂತ ಇದೆ, ಹೌದಾ? ಹಾಗಾದ್ರೆ ಕೊಟ್ಟಂತ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಐತಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ. ಯಾವ್ದ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ. ಹಾಗಾದ್ರೆ ಸರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಕನ್ವರ್ಟ್ ಮಾಡ್ಬೇಕಂತ ಗೊತ್ತಿದೆ. ಹಾಗಾದ್ರೆ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಈ ವಾಕ್ಯವನ್ನ ಚೇಂಜ್ ಮಾಡಿದ್ರೆ ಸಾಕು, ಅದು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಆಗುತ್ತೆ. ಹಾಗಾದ್ರೆ ಬಿಡಿಸ್ ತಗೋಣ. ಹಾಗಾದ್ರೆ ನೋಡ್ರಿ ಏನಾಗುತ್ತೆ. ಈಗ ಹಿ ಸೆಡ್ ಅಂತ ತಗೊಂಡೇವಿ, ಹಿ ಸೆಡ್. ಈಗ ಇದು ರಿಪೋರ್ಟೆಡ್ ವರ್ಬ್ ಅಂತ ಹೇಳ್ತೇವಿ, ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ನಾವು ಹೇಳ್ತಾ ಬರ್ತೀವಿ, ಓಕೆನಾ? ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ಸ್ಪೀಚ್ ಎರಡು ಜಾಯಿಂಟ್ ಮಾಡ್ಬೇಕು. ಡಬಲ್ ಇನ್ವರ್ಟೆಡ್ ಕಾಮನ ರಿಮೂವ್ ಮಾಡ್ಬೇಕಂದ್ರೆ ನಾವು ಎರಡಕ್ಕ ನಡುವ ದ್ಯಾಟ್ ಎನ್ನುವಂತ ಕಂಜಕ್ಷನ್ ಯೂಸ್ ಮಾಡ್ಬೇಕಂತ ಹೇಳ್ತಾ ಬರ್ತೇವೆ, ಓಕೆನಾ? ಹಾಗಾದ್ರೆ ದ್ಯಾಟ್ ಯೂಸ್ ಮಾಡ್ದೇವಿ. ಈಗ ಸರ ಪ್ರನೌನ್ ಚೇಂಜ್ ಆಗುತ್ತೆ. ಐ ಬಿಕೇಮ್ ಹಿ ಐತಿ ಇಲ್ಲಿ, ಹಾಗಾಗಿ ಹಿ ಆಗುತ್ತೆ. ಈಗ ಈ ಕ್ಲಾಸ್ ಅಲ್ಲಿ ನಾನು ಪ್ರನೌನ್ ಕೂಡ ಹೇಗೆ ಚೇಂಜ್ ಆಗುತ್ತೆ ಹೇಳ್ತಾ ಬರ್ತೀನಿ ನೋಡ್ರಿ, ಸ್ವಲ್ಪ ಗಮನಿಸಬೇಕು. ಈಗ ಇದನ್ನ ನಾನು ಸ್ಟಾಪ್ ಮಾಡಿ ಈ ಕಡೆ ಮಾತಾಡ್ತಾ ಬರ್ತೀನಿ ನೋಡ್ರಿ. ಇಲ್ಲಿ ಹಿ ಸೆಡ್ ಟು ಮೀ ಇದೆ, ಇಲ್ಲಿ ಮೀ ಇಲ್ಲ. ನೆಕ್ಸ್ಟ್ ನೋಡ್ರಿ, ಹಿ ಸೆಡ್ ಟು ರವಿ ಅಂತ ಇದೆ, ಹೌದಾ? ನೆಕ್ಸ್ಟ್ ನೋಡ್ರಿ, ದೇ ಸೆಡ್ ಅಂತಿದೆ, ಇಲ್ಲಿ ಏನು ಕೊಟ್ಟಿಲ್ಲ. ಹಾಗಾದ್ರೆ ಸರ್ ಏನು ವ್ಯತ್ಯಾಸನು? ಬಹಳ ಸಿಂಪಲ್ ಐತಿ ನೋಡ್ರಿ. ಇದು ಫಸ್ಟ್ ಪರ್ಸನ್, ಹೌದಾ? ಫಸ್ಟ್ ಪರ್ಸನ್ ಗೊತ್ತಿದೆ ನಿಮಗ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಗೊತ್ತಿದೆ ನಿಮ್ಗ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಆದ್ರೆ ಪ್ಲೂರಲ್ ವಿ ಆಗುತ್ತೆ. ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಫಸ್ಟ್ ಪರ್ಸನ್ಸ್ ಐ ಮತ್ತು ವಿ ಬಂದಿದ್ರೆ ಇವು ಎರಡು ಹೆಂಗ್ ಚೇಂಜ್ ಮಾಡ್ಬೇಕಂದ್ರೆ ರಿಪೋರ್ಟೆಡ್ ವರ್ಬ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು. ಕ್ಲಿಯರಾ? ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ಸ್ ಐ ಮತ್ತು ವಿ ಬಂದಿದ್ರೆ ಅವುಗಳನ್ನ ರಿಪೋರ್ಟೆಡ್ ವರ್ಬ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದಿದ್ದಾರೆ ಅವ್ರ ಮೇಲೆ ಇವುಗಳನ್ನ ಚೇಂಜ್ ಮಾಡಬೇಕು. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೆಂಟೆನ್ಸ್ ನೋಡ್ತೋಗೋಣ. ಇಲ್ಲಿ ಯು ಇದೆ, ಹೌದಾ? ಯು ಐತಿ. ಹಾಗಾದ್ರೆ ಯು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್. ಯು ಏನಪ್ಪಾ ಅಂದ್ರೆ ಸೆಕೆಂಡ್ ಪರ್ಸನ್ ಆಗುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆಗ್ಲಿ ಪ್ಲೂರಲ್ ಆಗ್ಲಿ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಆಗ್ಲಿ ಬಂದಾಗ ನಾವುಗಳು ರಿಪೋರ್ಟೆಡ್ ವರ್ಬಿನ ಆಬ್ಜೆಕ್ಟ್ ಅಲ್ಲಿ ಯಾರು ಬಂದಿದ್ದಾರೆ ನೋಡ್ರಿ, ರಿಪೋರ್ಟೆಡ್ ವರ್ಬ್ ಅಲ್ಲಿ ಆಬ್ಜೆಕ್ಟ್ ಅಲ್ಲಿ ಯಾರು ಬಂದಿದ್ದಾರೆ ಅವ್ರ ಮೇಲೆ ಇವುಗಳನ್ನ ಚೇಂಜ್ ಮಾಡ್ಬೇಕು. ಕ್ಲಿಯರಾ? ರಿಪೀಟ್ ಮಾಡ್ತೀನಿ ನೋಡ್ರಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಬಂದಿದ್ರೆ ರಿಪೋರ್ಟೆಡ್ ವರ್ಬಿನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡಬೇಕು. ಫಸ್ಟ್ ಪರ್ಸನ್ಸ್ ಬಂದ್ರೆ. ಸೆಕೆಂಡ್ ಪರ್ಸನ್ಸ್ ಬಂದಿದ್ರೆ ಯು ಮತ್ತು ಯು ಅಂತ ಹೇಳ್ತೇವಲ್ಲ, ಸೆಕೆಂಡ್ ಪರ್ಸನ್ಸ್
ಅವುಗಳೇನಪ್ಪ ಅಂದ್ರೆ ರಿಪೋರ್ಟೆಡ್ ವರ್ಬಿನ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು ಹೊರತಾಗಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಿದ್ದಲ್ಲ. ಇನ್ನೊಮ್ಮೆ ರಿಪೀಟ್ ಮಾಡ್ಬೇಕಾದ್ರೆ ನೋಡ್ರಿ, ನನಗೇನು ಬೇಜಾರಿಲ್ಲ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನಿಮಗೆ ಗೊತ್ತೈತಿ. ಫಸ್ಟ್ ಪರ್ಸನ್ ಯಾರ್ರಿ? ಐ ಮತ್ತು ವಿ ಅಂತ ಆಗುತ್ತೆ. ಹಾಗಾದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಫಸ್ಟ್ ಪರ್ಸನ್ ಬಂದಿದ್ರೆ ಅವರು ಐ ಆಗ್ಲಿ ಅಥವಾ ವಿ ಆಗ್ಲಿ ಅವುಗಳನ್ನ ರಿಪೋರ್ಟೆಡ್ ವರ್ಬಿನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದಿರ್ತಾರೆ ಅವ್ರ ಮೇಲೆ ಚೇಂಜ್ ಮಾಡಬೇಕು. ಕ್ಲಿಯರಾ? ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಸೆಕೆಂಡ್ ಪರ್ಸನ್ಸ್ ಬಂದಿದ್ರೆ ಅದು ಯು ಆಗ್ಲಿ ಅಥವಾ ಯು ಆಗ್ಲಿ, ನೀನು ಅಥವಾ ನೀವು ಅಂತ ಹೇಳ್ತೀವಿ. ಅವುಗಳನ್ನ ರಿಪೋರ್ಟೆಡ್ ವರ್ಬ್ ಅಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ ಅವ್ರ ಮೇಲೆ ಅದನ್ನ ಚೇಂಜ್ ಮಾಡಬೇಕು. ಕ್ಲಿಯರಾ? ಈಗ ನೆಕ್ಸ್ಟ್ ಹೋಗೋಣ. ಈ ಸೆಂಟೆನ್ಸ್ ಮಾತಾಡ್ತೀನಿ ನಾನು, ಓಕೆನಾ? ನೋಡ್ರಿ, ದೇ ಐತಿ, ಹೌದಾ? ದೇ ಐತಿ, ಇಲ್ಲಿ ದೇನೆ ಬಂದೈತಿ. ಅಂದ್ರೆ ದೇ ಏನ್ರಿ? ಥರ್ಡ್ ಪರ್ಸನ್ ಪ್ಲೂರಲ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಯಾರೇ? ಹಿ, ಸಿ, ಇಟ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್, ಹೌದಾ? ಥರ್ಡ್ ಪರ್ಸನ್ ಪ್ಲೂರಲ್ ದೇ. ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಪ್ಲೂರಲ್ಸ್ ಬಂದಿದ್ರೆ ಅವುಗಳು ಏನು ಚೇಂಜ್ ಆಗಲ್ಲ. ಇಲ್ಲಿ ಹಿ ಬಂದ್ರೆ ಹೀನೇ ತಗೋಬೇಕು, ಸಿ ಬಂದ್ರೆ ಸಿನೇ ತಗೋಬೇಕು, ಇಟ್ ಬಂದ್ರೆ ಇಟ್ನೇ ತಗೋಬೇಕು, ದೇ ಬಂದ್ರ ದೇನೆ ತಗೊಳ್ರಿ. ಅರ್ಥ ಅಲ್ಕತ್ತ? ಥರ್ಡ್ ಪರ್ಸನ್ಸ್ ಬಂದ್ರೆ ನೋ ಚೇಂಜ್. ಹಾಗಾದ್ರೆ ಇದು ಸೆಕೆಂಡ್ ಪರ್ಸನ್ ಆಯ್ತು, ಇದು ಫಸ್ಟ್ ಪರ್ಸನ್ ಆಯ್ತು, ಇದು ಥರ್ಡ್ ಪರ್ಸನ್ ಆಯ್ತು. ಸರ್ ಥರ್ಡ್ ಒನ್ ಏನ್ರಿ? ಥರ್ಡ್ ಒನ್ ನೋಡ್ರಿ, ಇಲ್ಲಿ ಸಿ ಸೆಡ್ ಟು ರವಿ ಅಂತಿದೆ, ಹೌದಾ? ಸಿ ಸೆಡ್ ಟು ರವಿ ಅಂತಿದೆ. ಹಾಗಾದ್ರೆ ಇಲ್ಲಿ ಯಾರದಾರ ನೋಡ್ರಿ? ಸೆಕೆಂಡ್ ಪರ್ಸನ್ ಐತಿ, ಹೌದಾ? ಸೆಕೆಂಡ್ ಪರ್ಸನ್ ಬಂದಾಗ ಏನ್ ಮಾಡ್ಬೇಕ್ರಿ? ಸಬ್ಜೆಕ್ಟ್ ಮೇಲಲ್ಲ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅದ್ರ ಮೇಲೆ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ಬೇಕು. ಹಾಗಾದ್ರೆ ಐ ಥಿಂಕ್, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು ನಾನು ಪ್ರೊನೌನ್ಗಳನ್ನ ಹೇಗೆ ಚೇಂಜ್ ಮಾಡ್ಬೇಕಂತೇಳಿ. ಓಕೆನಾ? ಹಾಗಾದ್ರೆ ಇವಾಗ ನಾವು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗೋಣ. ಓಕೆ ನೋಡ್ರಿ, ಮೊದಲನೇ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕೇಮ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ಬೇಕು. ಓಕೆ, ಐ ಬಿಕೇಮ್ ಹಿ ಆಯ್ತು, ಯಾಕಂದ್ರೆ ಫಸ್ಟ್ ಪರ್ಸನ್ ಕೊಟ್ಟಾಗ ಸಬ್ಜೆಕ್ಟ್ ಅಲ್ಲಿ ಯಾರಾದ್ರ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು. ಹಿ ಐತಿ, ಹಾಗಾದ್ರೆ ಐ ಬಿಕೇಮ್ ಹಿ ಆಯ್ತು. ನೆಕ್ಸ್ಟ್ ನೋಡ್ರಿ, ಏನಾಗ್ಬೇಕ್ರಿ? ಸಿಂಪಲ್ ಪ್ರೆಸೆಂಟ್ ಬಿಕೇಮ್ ಸಿಂಪಲ್ ಪಾಸ್ಟ್. ಹಾಗಾದ್ರೆ ಹಿ ಲರ್ನ್ಡ್ ಅಥವಾ ಲರ್ನ್ಟ್ ಎರಡೂ ರೀತಿ ಬರಿತೀವಿ ಅದನ್ನ. V2 ಮತ್ತು V3 ಲರ್ನ್ಡ್ ಅಂತ ಬರಿಬಹುದು, ಲರ್ನ್ ಅಂತ ಬರಿಬಹುದು, ಲರ್ನ್ಟ್ ಲರ್ನ್ಟ್ ಬರಿಬಹುದು. ಚಾಯ್ಸ್ ಈಸ್ ಯುವರ್ಸ್. ಓಕೆನಾ? ಹಾಗ ನಾನಲ್ಲಿ ಲರ್ನ್ಟ್ ಬರಿತೀನಿ, ಹೌದಾ? ಹಿ ಲರ್ನ್ಟ್ ಏನಾಗ್ಬೇಕ್ರಿ? ಇಂಗ್ಲಿಷ್ ಗ್ರಾಮರ್ ಅಂತ ಆಗುತ್ತೆ, ಹೌದಾ? ಗ್ರಾಮರ್ ಅಂತ ಆಗುತ್ತೆ. ಓಕೆನಾ? ಫುಲ್ ಸ್ಟಾಪ್, ಡಬಲ್ ಕಾಮ ರಿಮೂವ್ ಆಗ್ಬೇಕು. ಓಕೆನಾ? ಕ್ಲಿಯರ್? ಈಗ ನಿಮಗ ಎಲ್ಲ ಚೆನ್ನಾಗಿ ಗೊತ್ತಾಯ್ತು. ಪರ್ಸನ್ಸ್ ಹೇಗೆ ಚೇಂಜ್ ಮಾಡೋಕೆ ಗೊತ್ತಾಯ್ತು, ಮತ್ತು ಯಾವ ಟೆನ್ಸ್ ಕೊಟ್ಟಾಗ ಯಾವ ಟೆನ್ಸ್ ಹೇಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಓಕೆನಾ? ಸಿಂಪಲ್ ಪ್ರೆಸೆಂಟ್ ಕೊಟ್ರೆ ಸಿಂಪಲ್ ಪಾಸ್ಟ್ ಮಾಡಿದೆ. ನೆಕ್ಸ್ಟ್ ನೋಡಿ ತಗೋಣ. ಈ ಸೆಂಟೆನ್ಸ್ ಏನಪ್ಪಾ ಅಂತಂದ್ರೆ ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಐತೆ. ಹಾಗಾದ್ರೆ ಆಮ್, ಈಸ್, ಆರ್ ಪ್ಲಸ್ U1 ಪ್ಲಸ್ ING ಬಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಅರ್ಥ. ಹಾಗಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಟ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಚೇಂಜ್ ಮಾಡ್ಬೇಕು. ಹಾಗಾದ್ರೆ ನೋಡಿ ತಗೋಣ. ಹಿ ಸೆಡ್ ಟು ಮೀ ಐತಿ, ಹೌದಾ? ಇಲ್ಲಿ ಸೆಕೆಂಡ್ ಪರ್ಸನ್ ಐತಿ. ಹಾಗಾದ್ರೆ ಸೆಕೆಂಡ್ ಪರ್ಸನ್ಸ್ ಬಂದಾಗ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರದಾರ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು. ಹಾಗಾದ್ರೆ ಏನಾಗುತ್ತೆ ಬರೀ ತಗೋಣ ನೋಡ್ರಿ. ಹಿ ಸೆಡ್ ಟು ಮೀ, ಹೌದಾ? ಅಥವಾ ಹಿ ಸೆಡ್ ಮೀ, ಹೌದಾ? ಹಿ ಸೆಡ್ ಟು ಮೀ ದ್ಯಾಟ್ ಬಳಸಲೇಬೇಕು ಕಂಜಕ್ಷನ್ ಆಗಿ, ಹೌದಾ? ಯು ಬಿಕೇಮ್ ಐ ಆಗುತ್ತೆ. ಯಾಕಂದ್ರ ಈಗ ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದಿರ್ತಾರ ಅಲ್ಲೇ ಏನ್ ಮಾಡ್ಬೇಕ್ರಿ? ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯು ಏನಾಗುತ್ತೆ ನೋಡ್ರಿ, ಯು ಸೆಕೆಂಡ್ ಪರ್ಸನ್ ಐತಿ. ಹಾಗಾದ್ರೆ ಸೆಕೆಂಡ್ ಪರ್ಸನ್ ಬಂದಾಗ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದ್ದಿದ್ದನ್ನ ಅಷ್ಟೇ ಚೇಂಜ್ ಮಾಡ್ಬೇಕು. ಹಾಗಾದ್ರೆ ಅವ್ನು ಹೇಳಕತ್ತಿದ್ದಾರಿಗೆ ನನಗೆ, ಹೌದಲ್ಲ? ಮೀ ಐತಿ, ಈ ಸೆಡ್ ಟು ಮೀ ನನಗೆ ಹೇಳ್ದ ಏನಂತೇಳಿ, ನಾನು ಅಂತ ಹೇಳ್ಬೇಕು. ಹಾಗಾದ್ರೆ ಐ ವಾಸ್ ಲರ್ನಿಂಗ್, ಹೌದಾ? ಐ ವಾಸ್ ಲರ್ನಿಂಗ್ ಇಂಗ್ಲಿಷ್, ಹೌದಾ? ಇಂಗ್ಲಿಷ್ ಗ್ರಾಮರ್, ಹೌದಾ? ಇಂಗ್ಲಿಷ್ ಗ್ರಾಮರ್ ಅಂತ ಆಗುತ್ತೆ. ಫುಲ್ ಸ್ಟಾಪ್. ಓಕೆನಾ? ಹಾಗಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಬಿಕೇಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಿದೇವಿ. ಹಾಗ ನೆಕ್ಸ್ಟ್ ನೋಡಿ ತಗೋಣ. ಏನೈತಿ ನೋಡ್ರಿ, ಯಾವ ಟೆನ್ಸ್? ಹ್ಯಾವ್ ಐತಿ, V3 ಐತಿ. ಹಾಗಾದ್ರೆ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳಿಕೊಟ್ಟಿನಿ. ಟೆನ್ಸ್ ಗೊತ್ತಿಲ್ಲ ಅಂದ್ರ ದಯವಿಟ್ಟು ಆ ಟೆನ್ಸ್ ವಿಡಿಯೋಗಳನ್ನ ನೋಡ್ರಿ, ಗೊತ್ತಾಗುತ್ತೆ. ಇಲ್ಲಂದ್ರ ಗೊತ್ತಾಗೋದಿಲ್ಲ. ಓಕೆನಾ? ಹಾಗಾದ್ರೆ ಸರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕೊಟ್ರೆ ಯಾವ ಟೆನ್ಸ್ ಕನ್ವರ್ಟ್ ಮಾಡ್ಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಹಾಗಾದ್ರೆ ನೋಡ್ ತಗೋಣ. ಈಗ ನೋಡ್ರಿ, ಸಿ ಸೆಡ್ ಟು ರವಿ ಐತಿ. ಹಾಗಾದ್ರೆ ಇಲ್ಲಿ ಯಾರು ಬಂದಿದ್ದಾರೆ?
ಸೆಕೆಂಡ್ ಪರ್ಸನ್ ಬಂದ್ರೆ ಏನ್ ಮಾಡ್ಬೇಕು, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು, ಹಾಗಾದ್ರೆ ಚೇಂಜ್ ಮಾಡೋಣ ನೋಡ್ರಿ. ಸಿ ಸೆಡ್ ಟು ರವಿ, ಹೌದಾ, ರವಿ. ದ್ಯಾಟ್ ಬರ್ಲೇಬೇಕು ಕಂಜಕ್ಷನ್ ಆಗಿ, ದ್ಯಾಟ್ ಏನಂತೇಳಿ. ಹಾಗಾದ್ರೆ ರವಿ ಅಥವಾ ಸಿ ಸೆಡ್ ಟು ಹಿಮ್ ಅಂತೂ ಬರಿಬಹುದು, ಹೌದಾ, ಸಿ ಸೆಡ್ ಟು ಹಿಮ್ ಅಂತೂ ಬರಿಬಹುದು. ಈಗ ಯು ಐತಿ, ಯು ಏನಾಗಬೇಕು, ರವಿ ಆಗಲ್ಲ, ಯು ಬಿಕೇಮ್ ಹಿ ಆಗ್ಬೇಕು, ಹೌದಾ. ಸಿ ಸೆಡ್ ಟು ರವಿ ದ್ಯಾಟ್ ಹಿ ಬಳಸೋಣ, ಯಾಕಂದ್ರೆ ಪ್ರನೌನ್ ಐತಿ, ಹೌದಾ, ಪ್ರಾಪರ್ ನೌನ್ ಇಲ್ಲ. ಹಾಗಾದ್ರೆ ಯು ಬಿಕೇಮ್ ಹಿ ಆಗ್ಬೇಕು. ಯಾಕೆ ಸರ ಹಿ ಬಂತು ನೋಡ್ರಿ, ಸೆಕೆಂಡ್ ಪರ್ಸನ್ಸ್ ಬಂದಾಗ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡಬೇಕು. ಫಸ್ಟ್ ಪರ್ಸನ್ ಬಂದಾಗ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು. ಕ್ಲಿಯರಾ? ಹಾಗಾದ್ರೆ ರವಿ ಐತಿ, ಏನಾಗುತ್ತೆ, ಹಿ ಆಗುತ್ತೆ. ಅದೇ ಸಪೋಸ್ ರಾಣಿ ಇದ್ರೆ ಸಿ ಆಗ್ತಿತ್ತು, ನೋಡ್ರಿ. ಸಿ ಸೆಡ್ ಟು ರಾಣಿ ಇದ್ರೆ ಸಿ ಸೆಡ್ ಟು ದ್ಯಾಟ್ ಏನಾಗುತ್ತೆ, ಸಿ ಸೆಡ್ ಟು ರಾಣಿ ದ್ಯಾಟ್ ಯು ಬಿಕೇಮ್ ಸಿ ಆಗ್ತಿತ್ತು, ಹೌದಾ. ಇಲ್ಲಿ ರವಿ ಅದನ್ನ ಹಿ ಐತಿ, ಹಾಗಾಗಿ ಏನಪ್ಪಾ ಅಂದ್ರೆ ಯು ಬಿಕೇಮ್ ಹಿ ಆಗುತ್ತೆ. ಅದೇ ರಾಣಿ ಇದ್ರೆ ಸಿ ಆಗ್ತಿತ್ತು. ಕ್ಲಿಯರಾ? ಓಕೆ. ಈಗ ಟೆನ್ಸ್ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಿಕೇಮ್ ಯಾವ ಟೆನ್ಸ್ ಆಗ್ಬೇಕ್ರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ಮಾಡ್ತಗೋಣ ನೋಡ್ರಿ. ಹಿ ಹ್ಯಾಡ್ ಏನಾಗಬೇಕು, ಲರ್ನ್ಟ್ ಆಗುತ್ತೆ, V3, ಹೌದಾ. ಲರ್ನ್ಟ್ ENGLISH ಯಾವ್ದ್ರಿ, ಇಂಗ್ಲಿಷ್ ಗ್ರಾಮರ್, ಹೌದಾ, ಇಂಗ್ಲಿಷ್ ಗ್ರಾಮರ್ ಅಂತ ಆಗುತ್ತೆ. ಫುಲ್ ಸ್ಟಾಪ್. ಓಕೆ, ಕ್ಲಿಯರ್? ಹಾಗಾದ್ರೆ ಈ ಪ್ರೆಸೆಂಟ್ ಟೆನ್ಸಿನ ಲಾಸ್ಟ್ ಟೆನ್ಸ್ ಯಾವ್ದ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದನ್ನ ಚೇಂಜ್ ಮಾಡ್ತಾ ಹೋಗೋಣ. ಈಗ ನೋಡ್ತಾ ಹೋಗೋಣ ಏನಾಯ್ತು ನೋಡ್ರಿ. ದೇ ಸೇಡ್, ಹೌದಾ, ಹಂಗೆ ಬರ್ಕೊಳ್ಳೋಣ. ದೇ ಸೇಡ್ ಏನಾಗ್ಬೇಕ್ರಿ, ದ್ಯಾಟ್. ನೆಕ್ಸ್ಟ್ ನೋಡ್ತಗೋಣ ಏನೈತಿ, ದೇ ಐತಿ. ಹಾಗಾದ್ರೆ ಥರ್ಡ್ ಪರ್ಸನ್ ಬಂದಿದ್ರೆ ನೋ ಚೇಂಜ್. ಸಪೋಸ್ ನೋಡ್ರಿ, ದೇ ಸೇಡ್ ಹಿ ಹ್ಯಾಸ್ ಆಗ್ಬೇಕಿಲ್ಲಿ. ಸಪೋಸ್ ಹಿ ಬಂದ್ ಹೇಳಕತ್ತಿ ನಿಮ್ಗ, ಹಿ ಹ್ಯಾಸ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಇದ್ರೆ ಹಿ ಹ್ಯಾಡ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಆಗುತ್ತೆ. ಸಿ ಬಂದಿದ್ರೆ ಸಿ ಹ್ಯಾಸ್ ಬಿನ್, ಇಟ್ ಬಂದ್ರೆ ಇಟ್ ಹ್ಯಾಸ್ ಬಿನ್, ದೇ ಬಂದ್ರೆ ದೇ ಹ್ಯಾಡ್ ಬಿನ್. ಓಕೆನಾ? ಇವುಗಳು ಚೇಂಜ್ ಆಗಲ್ಲ. ಥರ್ಡ್ ಪರ್ಸನ್ಸ್ ಒಟ್ಟೆ ಚೇಂಜ್ ಆಗಲ್ಲ, ಅವು ಹಾಗೆ ಬರಿಬೇಕು. ಓಕೆನಾ? ಸೆಕೆಂಡ್ ಪರ್ಸನ್ ಹೆಂಗ್ ಚೇಂಜ್ ಮಾಡೋಕೆ ಗೊತ್ತಾಯ್ತು, ಫಸ್ಟ್ ಪರ್ಸನ್ ಹೆಂಗ್ ಚೇಂಜ್ ಮಾಡೋಕೆ ಗೊತ್ತಾಯ್ತು. ಈಗ ಥರ್ಡ್ ಪರ್ಸನ್ ಎಕ್ಸಾಂಪಲ್ ತೊಗೊಂಡು ನಾನು ಏನಾಗುತ್ತೆ, ದೇ ಬಿಕೇಮ್ ದೇನ್ ಆಗುತ್ತೆ. ಹಾಗಾದ್ರೆ ದೇ ಸೆಡ್ ದ್ಯಾಟ್ ದೇ, ಹೌದಾ, ದೇ ಏನಾಗ್ಬೇಕ್ರಿ, ದೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ದೇ ಹ್ಯಾಡ್ ಬೀನ್ ಲರ್ನಿಂಗ್. ಓಕೆನಾ? ಲರ್ನಿಂಗ್ ಏನಾಗ್ಬೇಕ್ರಿ, ಇಂಗ್ಲಿಷ್, ಹೌದಾ, ಇಂಗ್ಲಿಷ್ ಗ್ರಾಮರ್ ಅಂತ ಆಗುತ್ತೆ. ಹಾಗಾದ್ರೆ ಇವಾಗ ನೋಡ್ರಿ, ನಿಮಗೆ ಪ್ರನೌನ್ಗಳು ಕ್ಲಿಯರ್ ಆಗಿ ಹೇಗೆ ಚೇಂಜ್ ಮಾಡ್ಬೇಕಂತ ಗೊತ್ತಾಯ್ತು. ಅದೇ ರೀತಿ ಯಾವ ಟೆನ್ಸ್ ಅಲ್ಲಿ ಕೊಟ್ಟಾಗ ಯಾವ ಟೆನ್ಸ್ ಹೇಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಇಟ್ ಇಸ್ ಆಲ್ ಅಬೌಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೊಟ್ಟಂತ ವಾಕ್ಯಗಳನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ನಾವು ಹೇಗ್ ಮಾಡ್ಬೇಕಂತ ನೋಡ್ತಾ ಬಂದೇವಿ. ಕ್ಲಿಯರಾ? ಗೊತ್ತಾಗ್ಲಿಕ್ಕಂದ್ರ ವಿಡಿಯೋ ಮತ್ತೊಂದ್ಸಲ ನೋಡ್ರಿ, ಡೆಫಿನೆಟ್ಲಿ ಗೊತ್ತಾಗತ್ತೆ. ಕಾನ್ಸಂಟ್ರೇಟ್ ಇಂದ ನೋಡ್ಬೇಕು. ಓಕೆ ನೋಡ್ರಿ, ಇವಾಗ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಂತ ವಾಕ್ಯಗಳನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಮಾಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಫಸ್ಟ್ ಸೆಂಟೆನ್ಸ್ ನೋಡಿ ಏನೈತಿ, ಸರ್ ಸೆಡ್ ಟು ಚಿಲ್ಡ್ರನ್ ಯು ಫಿನಿಶ್ಡ್ ಯುವರ್ ಹೋಮ್ವರ್ಕ್. ಓಕೆನಾ? ಯು ಫಿನಿಶ್ಡ್ ಯುವರ್ ಹೋಮ್ವರ್ಕ್. ಹಾಗಾದ್ರೆ ಕೊಟ್ಟಂತ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಐತ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ V2 ಐತಿ, ಹೌದಾ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ರೆ ಯಾವ ಟೆನ್ಸ್ ಕನ್ವರ್ಟ್ ಆಗ್ಬೇಕ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ಮಾಡ್ತಗೋಣ ನೋಡ್ರಿ, ಯಾರದಾರ, ಸರ್, ಹೌದಾ, ಸರ್. ನೀವು ಟೋಲ್ಡ್ ತಗೋಬಹುದು, ಸೆಡ್ ಟು ಇದ್ರೆ ಟೋಲ್ಡ್ ತಗೋಬಹುದು. ಹೇಳಿ ನಿಮಗೆ ಪ್ರೀವಿಯಸ್, ಹೌದಾ. ಸೆಡ್ ಟು ಇದ್ರೆ ಟೋಲ್ಡ್ ತಗೋಬಹುದು. ಓಕೆನಾ? ತಗೋಬಹುದಲ್ಲ, ತಗೋಬೇಕು. ಓಕೆನಾ? ಸರ್ ಟೋಲ್ಡ್ ಯಾರಿಗೆ, ಸರ್ ಟೋಲ್ಡ್ ಟು ಚಿಲ್ಡ್ರನ್, ಹೌದಾ, ಚಿಲ್ಡ್ರನ್. ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ, ಸರ್ ಸೆಡ್ ಟು ಚಿಲ್ಡ್ರನ್. ನೆಕ್ಸ್ಟ್ ದ್ಯಾಟ್ ಬರ್ಲೇಬೇಕು ಕಂಜಕ್ಷನ್ ಆಗಿ, ಹೌದಾ. ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ಸ್ಪೀಚ್ ಅನ್ನ ಜಾಯಿಂಟ್ ಮಾಡ್ಬೇಕಂದ್ರ ದ್ಯಾಟ್ ಬರ್ಲೇಬೇಕು, ಹೌದಾ. ನೆಕ್ಸ್ಟ್ ನೋಡ್ತಗೋಣ ಯಾರದಾರೆ ಪ್ರನೌನ. ಸೆಕೆಂಡ್ ಪರ್ಸನ್ ಇದ್ರೆ ನೋ ಡೌಟ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಚಿಲ್ಡ್ರನ್ ಮಕ್ಕಳು,
ಸರ್ ಮಕ್ಕಳಿಗೆ ಹೇಳಿದ್ರು ಅವರಿಗೆ ಹಾಗಾದ್ರೆ ಏನಾಗುತ್ತೆ ಯು ಬಿಕೇಮ್ ದೇ ಆಗುತ್ತೆ ಹೌದಾ ದೇ ಏನಾಗ್ಬೇಕ್ರಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಪ್ಲಸ್ V3 ಹಾಗಾದ್ರೆ ದೇ ಹ್ಯಾಡ್ ಹೌದಾ ದೇ ಹ್ಯಾಡ್ ಏನೈತಿ ವರ್ಬ್ ಫಿನಿಶ್ಡ್ ಹೌದಾ ಫಿನಿಶ್ಡ್ ದೇ ಹ್ಯಾಡ್ ಫಿನಿಶ್ಡ್ ಇವರ್ ಏನಾಗುತ್ತೆ ಯುವರ್ ವರ್ಕ್ ಅವ್ರು ಹೇಳಿದ್ದು ಹಾಗಾದ್ರೆ ಅವರು ಅವರ ವರ್ಕ್ ಹಾಗಾದ್ರೆ ದೇ ಮೀನ್ಸ್ ದೇರ್ ಹೌದಾ ದೇರ್ ವರ್ಕ್ ಅಂತ ಆಗುತ್ತೆ ದೇರ್ ವರ್ಕ್ ವೆರಿ ಸಿಂಪಲ್ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ನೋಡ್ ತಗೋಣ ಯಾವ ಟೆನ್ಸ್ ಇದೆ ನೋಡ್ರಿ ನೆಕ್ಸ್ಟ್ ಟೆನ್ಸ್ ಯಾವ್ದಿದೆ ರೀ ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ ವಾಸ್ ವರ್ ಪ್ಲಸ್ ಒನ್ ಪ್ಲಸ್ ING ಬಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹಾಗಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಚೇಂಜ್ ಮಾಡ್ಬೇಕು ಹಾಗಾದ್ರೆ ಮಾಡ್ತಗೋಣ ನೋಡ್ರಿ ಯಾರಿದ್ದಾರೆ ಸಿ ಹೌದಾ ಸಿ ಟೋಲ್ಡ್ ಟು ಮೀ ದ್ಯಾಟ್ ಬರ್ದೇವಿ ಸರ್ ನೆಕ್ಸ್ಟ್ ಏನ್ ಮಾಡೋಣ ಫಸ್ಟ್ ಪರ್ಸನ್ ಇದ್ರೆ ಯಾರ ಮೇಲೆ ಚೇಂಜ್ ಮಾಡ್ಬೇಕು ನೋ ಡೌಟ್ ಸಬ್ಜೆಕ್ಟ್ ಯಾರ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು ಹಾಗಾದ್ರೆ ಐ ಬಿಕೇಮ್ ಯಾರ್ದಾರ ಸಿ ಐತಿ ಹಾಗಾದ್ರೆ ಸಿ ವಾಸ್ ವೇಟಿಂಗ್ ಐತಿ ಹಾಗಾದ್ರೆ ಏನಾಗಬೇಕು ಹ್ಯಾಡ್ ಬಿನ್ ವೇಟಿಂಗ್ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಷನ್ ಹಾಗಾದ್ರೆ ಸಿ ಹ್ಯಾಡ್ ಬಿನ್ ವೇಟಿಂಗ್ ಏನೈತ್ ನೋಡ್ರಿ ಫಾರ್ ಹೌದಾ ಫಾರ್ ಯು ಅಂದ್ರೆ ಯಾರಿಗೆ ಹೇಳಕತ್ತಾಳಕಿ ನನಗೆ ಹೌದಲ್ಲ ಮೀ ಅಂದ್ರೆ ಆಯ್ ಆಗುತ್ತೆ ಫಾರ್ ಯು ಮೀನ್ಸ್ ಫಾರ್ ಆಯ್ ಅಂತ ಆಗುತ್ತೆ ಓಕೆನಾ ಫುಲ್ ಸ್ಟಾಪ್ ಫಾರ್ ಮೀ ನನಗೋಸ್ಕರ ಹೌದಾ ಫಾರ್ ಮೀ ಆಯ್ ಅಲ್ಲ ಫಾರ್ ಮೀ ಅಂತ ಆಗುತ್ತೆ ಹೌದಾ ಕ್ಲಿಯರಾ ನೋಡಿ ಐ ವಾಸ್ ವೇಟಿಂಗ್ ಫಾರ್ ಯು ನಾನು ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಹಾಗಾದ್ರೆ ಸಿ ಟೋಲ್ಡ್ ಮೀ ಅವಳು ನನಗೆ ಹೇಳಿದ್ಲು ಏನಂತ ದ್ಯಾಟ್ ಸಿ ವಾಸ್ ವೇಟಿಂಗ್ ಫಾರ್ ಮೀ ಅವಳು ನನಗೋಸ್ಕರ ವೇಟ್ ಮಾಡ್ತಾ ಇದ್ಲು ಅಂತ ಆಗುತ್ತೆ ಓಕೆನಾ ಐ ಅಲ್ಲ ಮೀ ಓಕೆ ನೆಕ್ಸ್ಟ್ ನೋಡ್ ತಗೋಣ ಯಾವ್ದ್ರಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕೊಟ್ರೆ ಇಟ್ ಈಸ್ ನೋ ಚೇಂಜ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕು ಹಾಗಾದ್ರೆ ನೋಡ್ ತಗೋಣ ಏನಾಗುತ್ತೆ ನೋಡ್ರಿ ಸಿ ಯಾರು ಹೇಳಕತ್ತಾಳ ಸಿ ಸೆಡ್ ಟು ಸೀತಾ ಹಾಗಾದ್ರೆ ಸಿ ಸೇಡ್ ಹೌದಾ ಅಥವಾ ಟೋಲ್ಡ್ ಯಾವ್ದಾರು ತೋರಿ ಸಿ ಸೆಡ್ ಟು ಸೀತಾ ಹೌದಾ ಟೋಲ್ಡ್ ಇಸ್ ಬೆಸ್ಟ್ ಅದೇ ತಗೊಂಡ್ರು ಓಕೆ ಓಕೆನಾ ಸಿ ಟೋಲ್ಡ್ ಟು ಸೀತಾನೇ ಓಕೆನಾ ಸಿ ಸೆಡ್ ಟು ಸೀತಾ ನೆಕ್ಸ್ಟ್ ದ್ಯಾಟ್ ಬರ್ಲೇಬೇಕು ಹೌದಾ ದ್ಯಾಟ್ ಈಗ ನೋಡ್ರಿ ರಾಮ ಪ್ರಾಪರ್ ನೇಮ್ ಇದೆ ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ರಾಮ ಏನಾಗ್ತಾನ ಹೀ ಆಗ್ತಾನ ಹೌದಿಲ್ಲ ಹಾಗಾದ್ರೆ ನೀವು ರಾಮ ಬರೀರಿ ರಾಮ ಕೊಟ್ರೆ ರಾಮ ಹೌದಾ ಹೀ ಕೊಟ್ರೆ ಹೀ ಹಾಗಾದ್ರೆ ಏನಾಗಬೇಕು ಸಿ ಸೆಡ್ ಟು ಸೀತಾ ಅಂದ್ರೆ ಥರ್ಡ್ ಪರ್ಸನ್ಸ್ ಬಂದ್ರೆ ನೋ ಚೇಂಜ್ ಅದನ್ನೇ ತಗೋಬೇಕು ಹೌದಾ ಹಿ ಸೀಟ್ ದೇ ಬಂದ್ರೆ ಅದನ್ನೇ ಕಂಟಿನ್ಯೂ ಆಗುತ್ತೆ ಹಾಗಾದ್ರೆ ರಾಮ ಹೀ ಆಗುತ್ತೆ ಹಾಗಾದ್ರೆ ರಾಮನ ತಗೊಳ್ಳೋಣ ಓಕೆನಾ ನೋಡ್ರಿ ರಾಮ ಹೌದಾ ರಾಮ ಏನಾಗಬೇಕು ನೋ ಚೇಂಜ್ ಟೆನ್ಸ್ ಚೇಂಜ್ ಆಗಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ ಓಕೆನಾ ಹಾಗಾದ್ರೆ ರಾಮ ಹ್ಯಾಡ್ ಆಲ್ರೆಡಿ ಏನಾಗಬೇಕು ವಿಸಿಟೆಡ್ ಆಗ್ರಾ ಓಕೆನಾ ಫುಲ್ ಸ್ಟಾಪ್ ಕ್ಲಿಯರ್ ನೆಕ್ಸ್ಟ್ ನೋಡ್ ತಗೋಣ ಯಾವ ಟೆನ್ಸ್ ರೀ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಟ್ ಈಸ್ ಆಲ್ಸೋ ನೋ ಚೇಂಜ್ ಆಗ ನೋಡ್ ತಗೋಣ ಸ್ವಲ್ಪ ಡಿಫಿಕಲ್ಟ್ ಐತಿ ಡಿಫಿಕಲ್ಟ್ ಅಲ್ಲ ಈಸಿನ ಐತಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ನೋಡಿ ಐ ಸೆಡ್ ಟು ಹರ್ ನಾನು ಅವಳಿಗೆ ಹೇಳಿದೆ ಏನಂತೇಳಿ ಐ ಹ್ಯಾಡ್ ಬಿನ್ ಪ್ಲೇಯಿಂಗ್ ಚೆಸ್ ಫಾರ್ 2 hours ಅಂತ ಇದೆ ಹೌದಾ ಆಗ ನೋಡ್ ತಗೋಣ ಏನಾಗುತ್ತೆ ಐ ಸೆಡ್ ಹೌದಾ ಐ ಟೋಲ್ಡ್ ಅಥವಾ ಸೆಡ್ ಟೋಲ್ಡ್ ತಗೊಳ್ಳಿ ಓಕೆನಾ ಐ ಟೋಲ್ಡ್ ಟು ಹರ್ ದ್ಯಾಟ್ ಬರ್ಲೇಬೇಕು ಸರ್ ಏನ್ ಮಾಡನ್ರಿ ಫಸ್ಟ್ ಪರ್ಸನ್ಸ್ ಬಂದ್ರೆ ಯಾರ ಮೇಲೆ ಚೇಂಜ್ ಆಗ್ಬೇಕು ಫಸ್ಟ್ ಪರ್ಸನ್ಸ್ ಅಬೌಟ್ ಸಬ್ಜೆಕ್ಟ್ ಹೌದಲ್ಲ ಸಬ್ಜೆಕ್ಟ್ ಯಾರ್ದಾರೆ ಅದ್ರ ಮೇಲೆ ಚೇಂಜ್ ಆಗ್ಬೇಕು ಹಾಗಾದ್ರೆ ನೋ ಚೇಂಜ್ ಹಾಗಾದ್ರೆ ಐ ಐತಿ ಹಾಗಾದ್ರೆ ಫಸ್ಟ್ ಪರ್ಸನ್ ಬಂದಾಗ ಸಬ್ಜೆಕ್ಟ್ ಯಾರದಾರ ಐತಿ ಹಾಗಾದ್ರೆ ಆಯ್ನ ತಗೊಳ್ಳೋಣ ಏನು ತಲೆ ಕೆಡಿಸೋಬೇಡ್ರಿ ನೀವು ಇಷ್ಟೇ ತಲೆ ಇಟ್ಕೊಳ್ರಿ ಇದು ಹೆಂಗ್ ಗೊತ್ತು ಹೊಟ್ಟೆ ತಲೆ ಕೆಡಿಸೋಬೇಡ್ರಿ ಹಾಗಾದ್ರೆ ಅದ್ರ ಮೀನಿಂಗ್ ನೋಡ್ಬೇಕಾಗತ್ ನಮಗ ಹೌದಾ ಮೀನಿಂಗ್ ನೋಡಿದಾಗ ಗೊತ್ತಾಗತ್ತ ಮೀನಿಂಗ್ ನಮಗ ಅವಶ್ಯಕತೆ ಇಲ್ಲ ಸರ್ ನಾವು ಎಕ್ಸಾಮ್ ಅಲ್ಲಿ ಬಿಡಿಸಬೇಕೈತೆ ಅಷ್ಟೇ ಅಂದ್ರೆ ನೋಡ್ರಿ ಫಸ್ಟ್ ಪರ್ಸನ್ ಬಂದ್ರೆ ಏನ್ ಮಾಡ್ಬೇಕು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರದಾರ ಅದ್ರ ಮೇಲೆ ಬಿಡಿಸ್ಬಿಡ್ರಿ ಅಷ್ಟೇ ಹಾಗಾದ್ರೆ ಏನಂತ ನೋಡ್ರಿ ಆಯ್ತಿ ಆಯ್ ತಗೊಂಡ್ಬಿಡ್ರಿ ಹೌದಾ ಹಿ ಇದ್ರೆ ಹಿ ಸಿ ಇದ್ರೆ ಸಿ ಕ್ಲಿಯರಾ ಓಕೆ ಯಾರು ಇಲ್ಲಿ ಫಸ್ಟ್ ಪರ್ಸನ್ಸ್ ಬಂದಿದ್ರೆ ಕ್ಲಿಯರಾ ಹಾಗ ನೋಡಿ ತಗೋಣ ನೋಡ್ರಿ ಏನಾಗುತ್ತೆ ಆಯ್ ಆಗುತ್ತೆ ಓಕೆನಾ ಐ
had been playing. I had been playing ಯಾವ್ದ್ರಿ ಕ್ರಿಕೆಟ್ ಅಲ್ಲ ಚೆಸ್. ನೋಡ್ರಿ ಈ ಫಾರ್ ಮತ್ತು ಸಿನ್ಸ್ಗೆ ಒಂದು ವಿಡಿಯೋ ಮಾಡಿ ನಾನು. ಫಾರ್ ಯಾವಾಗ ಬಳಸಬೇಕು, ಸಿನ್ಸ್ ಯಾವಾಗ ಬಳಸಬೇಕು ಅಂತೇಳಿ ಆ ವಿಡಿಯೋ ನೋಡಿಲ್ಲಪ್ಪ ಅಂದ್ರ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಐತಿ, ಅದನ್ನ ಹೋಗಿ ನೋಡ್ರಿ ಗೊತ್ತಾಗುತ್ತೆ. ಓಕೆನಾ? ನೋಡ್ರಿ ಇಲ್ಲಿ ಫಾರ್ ಬರುತ್ತೆ, ಯಾಕಂದ್ರೆ 2 hours ಇದೆ. ಅದೇ ಸಪೋಸ್ 2 o'clock ಇದ್ರೆ ಏನಾಗ್ತಿದ್ರಿ, ಸಿನ್ಸ್ 2 o'clock ಆಗ್ತಿತ್ತು. ಹಾಗಾದ್ರೆ ಫಾರ್ ಮತ್ತು ಸಿನ್ಸ್ ವ್ಯತ್ಯಾಸ ಗೊತ್ತಾಗಬೇಕಂದ್ರೆ ಆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಓಕೆನಾ? ಹಾಗಾದ್ರೆ ಚೆಸ್ ಫಾರ್ 2 hours ಅಂತಿದೆ, ಹೌದಾ? 2 hours ಫುಲ್ ಸ್ಟಾಪ್. ಓಕೆನಾ? ಸೊ ಇಟ್ ಈಸ್ ಆಲ್ ಅಬೌಟ್ ಹೌ ಟು ಚೇಂಜ್ ಆಲ್ ಪಾಸ್ಟ್ ಟೆನ್ಸ್ ಇಂಟು ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಆಗುತ್ತೆ. ಓಕೆನಾ? ಓಕೆ, ಇವಾಗ ನೋಡ್ರಿ ಲಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಲ್ಲಿ ಬಂದಂತ ಸೆಂಟೆನ್ಸ್ ಗಳನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಮಾಡ್ತಾ ಹೋಗೋಣ. ಓಕೆನಾ? ಫಸ್ಟ್ ನೋಡ್ರಿ ಸಿಂಪಲ್ ಫ್ಯೂಚರ್ ಐತಿ, ಯಾಕಂದ್ರೆ ವಿಲ್ ಪ್ಲಸ್ V1 ಐತಿ. ಹಾಗಾದ್ರೆ ಇಲ್ಲಿ ಟೆನ್ಸ್ ಏನು ಚೇಂಜ್ ಆಗಲ್ಲ, ಗಮನಿಸ್ರಿ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ, ಮತ್ತೆ ಇವಾಗ ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಂತ ವಿಲ್ ಆಗ್ಲಿ, ಈ ವಿಲ್ ಅಷ್ಟೇ, ಎ ಶಾಲ ವಿಲ್ಲ ಇವು ಅಷ್ಟೇ ಚೇಂಜ್ ಆಗ್ತಾವ, ಏನು ಚೇಂಜ್ ಆಗಲ್ಲ. ಶಾಲ ವಿಲ್ಲ ಚೇಂಜ್ ಆಗ್ತಾವ. ನಾನು ನಿಮಗಿನ್ನು ಮಾಡೆಲ್ ವರ್ಬ್ ಮಾತಾಡಿಲ್ಲ. ಓಕೆನಾ? ಇಲ್ಲಿ ನೋಡ್ರಿ ಟುಮಾರೋ ಅಂತ ಇದೆ, ಟುಮಾರೋ, ಹೌದಾ? ಟುಡೇ, ಯೆಸ್ಟರ್ಡೇ, ಹಿಯರ್, ನೌ, ಹೌದಾ? ಎಗೋ, ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ವರ್ಷ ಬರ್ತಾವ. ದಿಸ್ ಬಿಕೇಮ್ ದ್ಯಾಟ್ ಆಗುತ್ತೆ. ಇವೆಲ್ಲ ಏನೋ ನಾ ಮಾತಾಡಿಲ್ಲ, ಇನ್ನ 1 by 1 ಮಾತಾಡ್ಬೇಕಾಗಿತ್ತು, ಹೌದಾ? ಈಗ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಏನಪ್ಪಾ ಅಂದ್ರೆ ನಾನು ಇವೆಲ್ಲವನ್ನ ಹೇಳ್ಕೊಡ್ತೀನಿ ಏನಂತೇಳಿ. ಓಕೆನಾ? ಮಾಡಲ್ ಆಫ್ ಕ್ಯಾನ್ ಬಂದ್ರೆ ಕುಡ್ ಆಗುತ್ತೆ, ಹೌದಾ? ನೋಡಿ ವಿಲ್ ಬಂದ್ರೆ ವುಡ್ ಮಾಡ್ಬೇಕು, ಶಾಲ್ ಬಂದ್ರೆ ಶುಡ್ ಮಾಡ್ಬೇಕು, ಕ್ಯಾನ್ ಬಂದ್ರೆ ಕುಡ್ ಆಗ್ಬೇಕು, ಮೇ ಬಂದ್ರೆ ಮೈಟ್ ಆಗುತ್ತೆ, ಮಸ್ಟ್ ಬಂದ್ರೆ ಹ್ಯಾಟ್ ಆಗುತ್ತೆ. ಇವೆಲ್ಲ ನಾನು ಮಾತಾಡ್ತೀನಿ. ಓಕೆನಾ? ಈ ನೆಕ್ಸ್ಟ್ ಏನು ಅಪ್ಕಮಿಂಗ್ ಕ್ಲಾಸಸ್ ಬರ್ತಾವಲ್ಲ ಅಲ್ಲಿ ಹೇಳ್ಕೊಡ್ತೀನಿ, ಟೈಮಿಂಗ್ ವರ್ಡ್ಸ್ ಹೇಳ್ಕೊಡ್ತೀನಿ, ಅಂಡ್ ಈ ಮಾಡೆಲ್ ವರ್ಬ್ಸ್ ಅನ್ನು ಕೂಡ ಹೇಗೆ ಚೇಂಜ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಎಲ್ಲವನ್ನ ಮಾತಾಡ್ತೀನಿ, ಪೇಷನ್ಸ್ ಇಲ್ಲ ಅಷ್ಟೇ. ಓಕೆನಾ? ಇವಾಗ ಏನ್ ಮಾಡೋಣ, ನಾವು ಮೊದಲ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಗೆ ಚೇಂಜ್ ಮಾಡ್ಬೇಕಂತ ನೋಡ್ತಾ ಹೋಗೋಣ. ಓಕೆನಾ? ಸರಿ, ನೋಡ್ರಿ ಮೊದಲನೇ ವಾಕ್ಯ ಏನೈತಿ, ರಾಜು ಸೆಡ್ ಟು ರವಿ ಯು ವಿಲ್ ರೈಟ್ ಅ ಲೆಟರ್ ಅಂತ ಇದೆ. ಹಾಗಾದ್ರೆ ಚೇಂಜ್ ಮಾಡ್ತಾ ಹೋಗೋಣ. ನೋಡ್ರಿ ಯಾರು ಹೇಳಿದ್ರು, ರಾಜು ಟೋಲ್ಡ್ ಯಾರಿಗೆ, ಟು ರವಿ ದ್ಯಾಟ್ ಬರ್ಲೇಬೇಕು, ದ್ಯಾಟ್. ನೋಡ್ರಿ ಇವುದು ಚೇಂಜ್ ಆಗುತ್ತೆ, ಪ್ರನೌನ್ಗಳು ಚೇಂಜ್ ಆಗ್ಲೇಬೇಕಲ್ಲ. ಹಾಗಾದ್ರೆ ಇವು ಒಂದಾಗ ಏನಾಗಬೇಕು, ಸೆಕೆಂಡ್ ಪರ್ಸನ್ ಬಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಆಗ್ಬೇಕು. ಹಾಗಾದ್ರೆ ಏನಾಗಬೇಕು, ಇಲ್ಲಿ ಯು ಐತಿ, ಹಾಗಾದ್ರೆ ಹಿ ಆಗ್ಬೇಕು. ಹಾಗಾದ್ರೆ ಹಿ ಏನಾಗ್ಬೇಕ್ರಿ, ಹಿ ವುಡ್ ಆಗ್ಬೇಕು. ನೋಡ್ರಿ ವಿಲ್ ಬಿಕೇಮ್ ವುಡ್, ಇಷ್ಟೇ, ಉಳಿಕಿದೇನು ಚೇಂಜ್ ಆಗಲ್ಲ. ಮತ್ ರೈಟ್ ಹೋಗಿ ರಿಟರ್ನ್ ಏನಾರ ರೋಟ ಏನಾರ ಮಾಡ್ರಿ ಏನೂ ಇಲ್ಲ, ಜಸ್ಟ್ ವಿಲ್ ಶಾಲ್ ಅಷ್ಟೇ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಬಳಸ್ತೇವೆ, ಶಾಲ್ ಬಳಸ್ತೇವೆ. ವಿಲ್ ಇದ್ರೆ ವುಡ್ ಮಾಡ್ರಿ, ಶಾಲ್ ಬಂದ್ರೆ ಶುಡ್ ಮಾಡ್ರಿ, ಉಳಿಕಿದ್ ಒಟ್ಟೆ ಏನು ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಮತ್ ಸರ್ ಒಟ್ಟೆ ಏನು ಚೇಂಜ್ ಮಾಡ್ಬಿಡಂದಾಗ ಇಲ್ಲಿ ಇವು ಬಂದೈತಿ, ಇಲ್ಲಿ ಟೊಮಾರೋ ಬಂದೈತಿ, ಅವು ಚೇಂಜ್ ಆಗ್ತಾವ, ಟೆನ್ಸ್ ಚೇಂಜ್ ಆಗಲ್ಲ. ಟೈಮಿಂಗ್ ವರ್ಡ್ಸ್, ಪ್ಲೇಸ್, ಪ್ರನೌನ್ಗಳು ಚೇಂಜ್ ಮಾಡ್ಬೇಕು. ಅಂಡ್ ವಿಲ್ ಬಂದ್ರೆ ವುಡ್ ಮಾಡ್ಬೇಕು, ಶಾಲ್ ಬಂದ್ರೆ ಶುಡ್ ಮಾಡ್ಬೇಕು, ಇಷ್ಟೇ. ಕ್ಲಿಯರಾ? ಓಕೆ, ಹಾಗ ನೋಡ್ ತಗೋಣ. ನೋಡ್ರಿ ದ್ಯಾಟ್ ಏನೈತಿ ನೋಡ್ರಿ, ದ್ಯಾಟ್ ಹಿ ವುಡ್ ರೈಟ್ ಅ ಲೆಟರ್. ಇನ್ನೊಂದು ನಾನಿಲ್ಲಿ ಈ ಲೆಟರ್ ಕ್ಲಾಸ್ ಮುಖಾಂತರ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಒಂದು ಕ್ಲಾಸ್ ಅಲ್ಲಿ ಆಕ್ಟಿವ್ ಪ್ಯಾಸಿವ್ ಮಾಡೋ ಅನ್ಸ ಮೇ ಬಿ ಅಲ್ಲಿ ನಾನು ಲೆಟರ್ ಸ್ಪೆಲ್ಲಿಂಗ್ ತಪ್ಪ ಬರಿದ್ದೆ. ಹೇಳೋ ಜೋಶಲ್ಲಿ ಅಲ್ಲಿ ಎ ಬರ್ತಿದ್ದೆ ನೋಡ್ರಿ, ಲೆಟರ್ ಅದು ಲೇಟರ್ ಆಗುತ್ತೆ. ಸಾರಿ, ಅದನ್ನ ಯಾರು ಕ್ಲಾಸ್ ವಾಸ್ ನೋಡಿರಿ ಅದನ್ನ ಸ್ವಲ್ಪ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಅದು ಲೆಟರ್ ಆಗ್ಬೇಕು, ಎಲಿ ಆಗ್ಬೇಕು, ಅದು ಎಲೆ ಬರ್ದಿದ್ರು ನಾನು. ಓಕೆನಾ? ಓಕೆ, ನೆಕ್ಸ್ಟ್ ನೋಡ್ ತಗೋಣ. ಇಲ್ಲಿ ಎರಡನೇ ವಾಕ್ಯ ಯಾವ್ದ್ರಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ರವಿ ಸೆಡ್ ಟು ರಾಜು, ಪ್ರೀವಿಯಸ್ ರಾಜು ಸೆಟ್ ರವಿ ಇತ್ತು, ಇವಾಗ ರವಿ ಸೆಡ್ ಟು ರಾಜು ಏನಂತೇಳಿ, ಸಿ ವಿಲ್ ಬಿ ವೇಟಿಂಗ್ ಫಾರ್ ಯು. ನೋಡ್ರಿ ಕರೆಕ್ಟ್ ಆಗಿ ಗಮನಿಸ್ಬೇಕಾ, ಏನಾಗುತ್ತೆ ನೋಡಿ ತಗೋಣ. ಈಗ ಯಾರಿಗೆ ಹೇಳಿದ್ರು ಬರೆದು ಬಿಟ್ಬಿಡೋಣ. ಹಾಗಾದ್ರೆ ರವಿ ಹೇಳಕತ್ತನ, ರವಿ ಟೋಲ್ಡ್ ಟು ರಾಜು, ಹೌದಾ? ದ್ಯಾಟ್ ಬರ್ದೇವಿ ಸರ್. ನೆಕ್ಸ್ಟ್ ಏನ್ ಮಾಡೋಣ ಹೇಳಿದ್ರಿ ನಿಮಗ, ಥರ್ಡ್ ಪರ್ಸನ್ಸ್ ಬಂದ್ರೆ ನೋ ಚೇಂಜ್, ಒಟ್ಟೆ ನೋಡಂಗಿಲ್ಲ. ಹಿ ಸಿ ಇಟ್ ದೇ ಬಂದ್ರೆ ಅವು ಹಾಗೆ ತಗೊಂಡ್ಬಿಡ್ರಿ, ಒಟ್ಟೆ ತಲೆ ಕೆಡಿಸ್ಕೊಬೇಡ್ರಿ. ಹಾಗಾದ್ರೆ ಸಿ ಏನಾಗ್ಬೇಕು, ವಿಲ್ ಬಿಕೇಮ್ ವುಡ್ ಆಗ್ಬೇಕು. ಸಿ ವುಡ್ ಬಿ, ಹೌದಾ? ನೋಡ್ರಿ ಸಿ ವುಡ್ ಬಿ ವೇಟಿಂಗ್, ಹೌದಾ? ಸಿ ವುಡ್ ಬಿ ವೇಟಿಂಗ್ ಫಾರ್.
ಈಗ ಇವು ಅಂದಾಗ ಆಬ್ಜೆಕ್ಟ್ ಪ್ಲೇಸ್ ಯಾರ್ದಾರ ರವಿಗೆ ಅವಳು ವೇಟ್ ಮಾಡಕತ್ತ, ಅವ ಹೇಳಕತ್ತಾನ, ಸಾರಿ ರಾಜುಗೆ. ರವಿ ಹೇಳ್ದ ರಾಜು ನಿನಗೋಸ್ಕರ ಅವಳು ವೇಟ್ ಮಾಡಕತ್ತಾಳ. ಹಾಗಾದ್ರೆ ಅವಳು ಯಾರಿಗೋಸ್ಕರ ವೇಟ್ ಮಾಡಕತ್ತಾಳ? ರಾಜು. ಹಾಗಾದ್ರೆ ಏನಾಗಬೇಕು? ಹಿಮ್. ಹೌದಾ? ನಿಮ್ಮ ಕಂಪ್ಯೂಟರ್ ಬ್ಯಾಕೆಟ್ನಾಗ ರಾಜು ಅಂತ ಬರಿತೀನಿ ನೋಡ್ರಿ. ಓಕೆನಾ? ರಾಜು, ಹಿಮ್, ಫಾರ್ ಹಿಮ್, ಅವನಿಗೋಸ್ಕರ. ಯಾರಿಗೋಸ್ಕರ? ರಾಜುನ್ಗೋಸ್ಕರ. ಓಕೆನಾ? ನೆಕ್ಸ್ಟ್ ನೋಡಿ ತಗೋಣ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಏನೈತಿ ನೋಡ್ರಿ, ಹಿ ಸೆಡ್ ಟು ಮೀ, ಏನಂತೇಳಿ, ಐ ಶಾಲ್ ಹ್ಯಾವ್ ಅಟೆಂಡೆಡ್ ದ ಪಾರ್ಟಿ ಟುಮಾರೋ ಅಂತ ಇದೆ. ಹಾಗಾದ್ರೆ ನೋಡಿ ತಗೋಣ, ಏನಾಗುತ್ತೆ? ಯಾರಾದ್ರು ಹಿ ಟೋಲ್ಡ್, ಹಿ ಟೋಲ್ಡ್ ಟು ಮೀ, ದ್ಯಾಟ್ ಬರ್ಲೇಬೇಕು. ಇದು ಒಟ್ಟು ಮರಿಬೇಡ್ರ, ದ್ಯಾಟ್ ಮರಿಬಾರ್ದು. ಓಕೆನಾ? ಹಾಗಾದ್ರೆ ಆಯ್ತು ಸರ್, ಫಸ್ಟ್ ಪರ್ಸನ್ ಬಂದ್ರೆ ಯಾರ ಮೇಲೆ ಚೇಂಜ್ ಮಾಡ್ಬೇಕ್ರಿ? ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರದಾರ ಅವ್ರ ಮೇಲೆ. ಹಾಗಾದ್ರೆ ಐ ಬಿಕೇಮ್ ಹಿ ಆಗುತ್ತೆ. ಏನಾಗಬೇಕು? ಹಿ. ಶಾಲ್ ಬಿಕೇಮ್ ಶುಡ್, ಹಿ ಶುಡ್. ರಿಮೈನಿಂಗ್ ಅನ್ಚೇಂಜ್, ಶಿ, ಸಾರಿ, ಹಿ ಶುಡ್ ಹ್ಯಾವ್ ಅಟೆಂಡೆಡ್. ಹೌದಾ? ಅಟೆಂಡೆಡ್, ಅಟೆಂಡೆಡ್ ದ ಪಾರ್ಟಿ. ಹಾ, ಇಲ್ಲೈತ್ ನೋಡ್ರಿ, ಟುಮಾರೋ ಬರೆದ್ರೆ ತಪ್ಪಾಗುತ್ತೆ. ಏನಾಗಬೇಕು? ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋವಿಂಗ್ ಡೇ ಆಗ್ಬೇಕು. ಇವೆಲ್ಲ ಹೇಳ್ಕೊಡ್ತೀನಿ. ಟುಡೇ, ಟುಮಾರೋ, ಎಸ್ಟರ್ಡೇ, ನಾವು ಇವೆಲ್ಲವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡ್ತೀನಿ. ಓಕೆನಾ? ಹಾಗಾದ್ರೆ ದ ಪಾರ್ಟಿ ಏನಾಗಬೇಕು? ಇಲ್ಲಿ ನೆಕ್ಸ್ಟ್ ಡೇ ಅಂತ ಬರೆಯೋಣ, ಅಥವಾ ದ ನೆಕ್ಸ್ಟ್ ಡೇ ಅಂತ ಬರಿತೀವಿ. ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋವಿಂಗ್ ಡೇ ಅಂತ ಕೂಡ ಬರೀಬಹುದು. ಏನ್ರಿ? ಫಾಲೋವಿಂಗ್. ಹೌದಾ? ಫಾಲೋವಿಂಗ್ ಡೇ ಅಂತ ಕೂಡ ನಾವು ಬರೀಬಹುದು. ಓಕೆನಾ? ಎರಡರಲ್ಲಿ ಒಂದಾಗುತ್ತೆ. ಅದ್ರ ಬಗ್ಗೆನ ಮತ್ತೊಂದು ಕ್ಲಾಸ್ ಮಾತಾಡ್ತೀನಿ. ಈಗೇನಾಗುತ್ತೆ? ದ ಪಾರ್ಟಿ ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋವಿಂಗ್ ಡೇ ಆಗುತ್ತೆ. ಓಕೆನಾ? ದ ಫಾಲೋವಿಂಗ್ ಡೇ ಅಥವಾ ದ ನೆಕ್ಸ್ಟ್ ಡೇ. ಓಕೆ, ನೆಕ್ಸ್ಟ್ ನೋಡ್ತಗೋಣ. ಲಾಸ್ಟ್ ಒನ್ ಟೆನ್ಸ್ ಯಾವ್ದ್ರಿ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಯಾರಿಗೆ ಹೇಳಕತ್ತಾರ ನೋಡ್ರಿ, IS ಮಾಡ್ತಾ ಹೋಗೋಣ. ಏನಾಗುತ್ತೆ ನೋಡ್ರಿ, ಸಿ ಟೋಲ್ಡ್, ಸಿ ಟೋಲ್ಡ್ ಟು ಹಿಮ್ ಬರ್ದೇವಿ, ದ್ಯಾಟ್ ಬರೆದು ಸ್ಟಾಪ್ ಮಾಡಿದೇವಿ. ಈಗ ನೋಡಿ ತಗೋಣ, ಯು ಐತೆ. ಹಾಗಾದ್ರೆ ಏನು ತಲೆ ಕೆಡಿಸೋಬೇಡ್ರಿ. ಸೆಕೆಂಡ್ ಪರ್ಸನ್ ಬಂದ್ರೆ ಆಬ್ಜೆಕ್ಟ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಆಗ್ಬೇಕು. ಹಾಗಾದ್ರೆ ಸಿ ಸೆಡ್ ಟು ಹಿಮ್ ಅಂದ್ರೆ ಹಿಮ್ ಏನಾಗುತ್ತೆ? ಹಿ ಆಗುತ್ತೆ. ಏನಂತೇಳಿ? he will become would, he would have, he would have been. ಹೌದಾ? reading, reading. ಹೌದಾ? reading the book ಅಂತ ಆಗುತ್ತೆ. ಫುಲ್ ಸ್ಟಾಪ್. ಓಕೆನಾ? ಕ್ಲಿಯರ್? ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಮತ್ತೆ ನಿಮಗೋಸ್ಕರ ಏನಪ್ಪಾ ಅಂತಂದ್ರೆ ಸಾಕಷ್ಟು ಸೆಂಟೆನ್ಸ್ ಗಳನ್ನ ತಗೊಂಡು, ಒಂದೇ ಸೆಂಟೆನ್ಸ್ ಅಲ್ಲ, ಸಾಕಷ್ಟು ಸೆಂಟೆನ್ಸ್ ಗಳನ್ನ ತಗೊಂಡು ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ಕ್ಲಿಯರ್ ಆಗಿ ಹೌ ಟು ಚೇಂಜ್ ಪ್ರೊನೌನ್ಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅದನ್ನು ಹೇಳಿಕೊಟ್ಟೆ. ಅಂಡ್ ಎಲ್ಲಾ ಟೆನ್ಸ್ ಅಲ್ಲಿ ಯಾವ ಟೆನ್ಸ್ ಕೊಟ್ರೆ ಅದನ್ನ ಯಾವ ಟೆನ್ಸ್ಗೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡ್ಬೇಕಂತ ನಿಮಗೆ ಕ್ಲಿಯರ್ ಆಗಿ ಹೇಳೀನಿ. ಐ ಹೋಪ್ ಈ ಕ್ಲಾಸಿಂದ ನಿಮಗೆ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಎಲ್ಲಾ ಟೆನ್ಸ್ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಬಂದಿದೆ ಅಂತ ನಾ ಅನ್ಕೋತೀನಿ. ಹಾಗಾದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಟ್ಟು ಇದನ್ನ ಈ ಕ್ಲಾಸಿಂದ ಎಕ್ಸಿಟ್ ಆರಿ. ಜೊತೆಗೆ ಏನಪ್ಪಾ ಅಂದ್ರ ನಿಮ್ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡ್ರಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.